ಅಸ್ತಮಾ ಆಗ್ಬೋದು ಅಥವಾ ತಿಂಗಳಾನ್ಗಟ್ಲೆ ಕೆಮ್ಮಿರುವಂತ ಸಂದರ್ಭದಲ್ಲಿ ಯಾವ ರೀತಿ ಇನ್ಹೇಲರ್ನ ಬಳಸ್ಬೇಕು? ಯಾಕಂದ್ರೆ ಎಷ್ಟೋ ಜನ ಪೋಷಕರಿಗೆ ಗೊತ್ತಿಲ್ಲ, ಅವೈಜ್ಞಾನಿಕವಾಗಿ ನಾವು ಬಳಸ್ಬಿಡ್ತೀವಿ. ಸೊ ನೀವು ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಬಳಸಿದ್ರೆ ಮಗುಗೆ ಈ ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಅಕ್ಯೂಟ್ ಕೇಸಸ್ ಅಂದರೆ ಸಡನ್ ಆಗಿ ಪ್ರಥಮ ಬಾರಿಗೆ ಅಥವಾ ಎರಡನೇ ಬಾರಿಗೆ ಈ ಒಂದು ವೀಸಿಂಗ್ ಏನು ಬರುತ್ತೆ ಅದಕ್ಕೆ ಸಾಮಾನ್ಯವಾಗಿ ಔಷಧಿಗಳಿಂದನೇ ವಾಸಿ ಆಗುತ್ತೆ. ಆದರೆ ಅದು ತುಂಬ ಉಲ್ಬಣಗೊಂಡಾಗ ಅದಕ್ಕೆ ಅಡ್ಮಿಟ್ ಮಾಡಿ ಆದರೂ ಕೊಡ್ಬೋದು ಅಥವಾ ಹೊರರೋಗಿ ಚಿಕಿತ್ಸೆಯಾಗಿ ಕೊಡ್ಬೋದು. ಅದನ್ನು ಈ ನೆಬುಲೈಸರ್ಸ್ ಮುಖಾಂತರ ಕೊಡ್ಬೋದು. ಇದು ನೆಬುಲೈಸರ್ಸಲ್ಲಿ ಇದು ತುಂಬ ಸುಲಭ. ಇಲ್ಲಿ ಔಷಧಿ ಹಾಕ್ಕೋತೀವಿ, ಆಮೇಲೆ ಇದು ಕನೆಕ್ಟ್ ಮಾಡಿ ಎಲೆಕ್ಟ್ರಿಕ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡೋದಷ್ಟೇ. ಸ್ವಿಚ್ ಆನ್ ಮಾಡಿದ್ರೆ ಇದರಿಂದ ಸ್ಟೀಮ್ ರೂಪದಲ್ಲಿ ಔಷಧಿ ಬರ್ತಾ ಇರುತ್ತೆ. ಅದನ್ನು ಮಗು ಮುಖದ ಮೇಲೆ ಹಿಂಗಿಟ್ಟು ಇದನ್ನು ಹಾಕಿದ್ರೆ ಮಗು ಉಸಿರಾಡ್ತಾ ಇರುತ್ತೆ, ಸ್ಟೀಮ್ ನಿಧಾನವಾಗಿ ಬರ್ತಾ ಇರುತ್ತೆ, ಅದರಲ್ಲಿ ಔಷಧಿ ಬೆರೆತಿರುತ್ತೆ. ನಾವು ಓರಲ್ಲಾಗಿ ಬಾಯಲ್ಲಿ ಕುಡಿಸಿದ್ರೆ ಎಷ್ಟು ಔಷಧಿ ಬೇಕೋ ಅದಕ್ಕಿಂತ ತುಂಬ 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 ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿರುತ್ತೆ ಅದೇ ಔಷಧಿ. ಜೊತೆಗೆ ಮಗುಗೆ ನೇರವಾಗಿ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ರಿಲೀಫ್ ಸಿಕ್ಕುತ್ತೆ. ನೀವು ಬ್ರಾಂಕಿಯಲೈಟಿಸ್ ಅಂತ ಒಂದು ಸಲ ಮೆನ್ಷನ್ ಮಾಡಿದ್ರಿ, ಅಂಥ ಇದರಲ್ಲಿ ಇದಕ್ಕೆ ಆಕ್ಸಿಜನ್ನು ಕನೆಕ್ಟ್ ಮಾಡ್ತೀವಿ. ಆಮೇಲೆ ಇದು ನೀರಿನ ಮುಖಾಂತರ ಬರೋಂಗೆ ಮಾಡಿ ಅದನ್ನು ಇನ್ಹಲೇಷನ್ ಕೊಟ್ಟರೆ ತುಂಬ ವಾಸಿಯಾಗುತ್ತೆ. ಡೇ ಟು ಡೇ ಕ್ರಾನಿಕ್ ಮ್ಯಾನೇಜ್ಮೆಂಟಲ್ಲಿ ಇದು ತುಂಬ ತುಂಬ ಉಪಕಾರಿ. ಇದು ಆ ಮಕ್ಕಳು ಅವ್ರ ತಾಯಂದ್ರೆ ಅವರನ್ನು ನೋಡಿಬಿಟ್ಟು ಸಡನ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ಯಾವ ಔಷಧಿಗಳನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಔಷಧಿಗಳನ್ನು ಸಾಲ್ಬಿಟಮಾಲ್ ಇರ್ಬೋದು, ಟರ್ಬಿಟಲಿನ್ ಅಂತ ಕರಿತೀವಿ, ಸ್ಟೀರಾಯ್ಡ್ಸು, ಈ ಥರ ಏನು ಪ್ರಿಸ್ಕ್ರೈಬ್ ಮಾಡಿದರೆ ಆ ಔಷಧಿಗಳನ್ನು ಇದರಲ್ಲಿ ಹಾಕಿ ನೆಬುಲೈಸ್ ಮಾಡ್ಬೋದು.